ಗೈಸ್ ಇವತ್ತು ಫಸ್ಟ್ ಡೇ ಆಫ್ ದಿ ಕಾಲೇಜ್ ಆಗಿತ್ತು. ಸೊ ಯಾವುದು ಕ್ಲಾಸ್ ಇರಲಿಲ್ಲ. ನನಗೆ ಫಸ್ಟ್ ಡೇ. ಸೊ ಯಾವುದು ಕ್ಲಾಸ್ ಇರಲಿಲ್ಲ, ಒಂದೇ ಕ್ಲಾಸ್ ಇತ್ತು. ಅದನ್ನ ಅಟೆಂಡ್ ಮಾಡಿಕೊಂಡು ಇವಾಗ ಕೇಳಿ ತಿನ್ನೋಣ ಅಂದ್ಬಿಟ್ಟು ಬಂದಿದ್ದೀವಿ. ಗೈಸ್ ಎಲ್ಲಿ ಬಂದಿದ್ದೀವಿ? ಎಲ್ಲಿ ಬಂದಿದ್ದೀವಿ? ಮಾಲ್ಗೆ. ಯಾಕೆ ಇವಳು ಹಂಗಾಡ್ತಾವಳೆ? ಏನಾಯ್ತು? ಏನಾಯ್ತು? ಸೊ ಗೈಸ್ ಬಂದಿದ್ದೀವಿ. ಇದು ಮುಂಚೆ ಸೆಂಟ್ರಲ್ ಅಂತಿತ್ತು, ಇವಾಗ ಸೆಂಟ್ರೋ ಮಾಡಿಬಿಟ್ಟಿದ್ದಾರೆ. ಏನು? ಸೊ KFC ಆರ್ಡರ್ ಮಾಡ್ತಿದ್ದಾರೆ ಗೈಸ್. ಬರೀ ಚಿಕನ್ ಆರ್ಡರ್ ಮಾಡ್ರಿ ಸಾಕು. ಅದು ಪೆರಿ ಪೆರಿ ಮಾಡ್ರಿ, ಖಾರ ಇರೋದು. ಇಟ್ಸ್ ಔಟ್ ಆಫ್ ಅವರ್ ಬಜೆಟ್. KFC ನನಗೆ ಬಂದಿದೆಯಾ? ಸತತ 1 ತಿಂಗಳಾದ್ಮೇಲೆ ನನಗೆ ಫೋನು ಮೆಸೇಜ್ ನೀವು ಮಾಡಿರೋದು, ಕಾಲೇಜ್ ಸ್ಟಾರ್ಟ್ ಆದಮೇಲೆ ಗೈಸ್. ಇನ್ನಂತ ಫ್ರೆಂಡ್ ಇದ್ಬಿಟ್ರೆ ಅಷ್ಟೇ. ನಾನು ಊರಲ್ಲಿ ನಂಗೆ ಮೆಕ್ಡೊನಾಲ್ಡ್ಸ್ ಅದು ಏನೂ ಇಷ್ಟ ಆಗಲ್ಲ. ನಿಂಗೆ ಇಷ್ಟ ಆಗುತ್ತಾ? ನನಗೇನು ಇಷ್ಟ ಆಗಲ್ಲ ಅದು. ನಮ್ಮ ನವ್ಯ ಆರ್ಡ್ರ್ ಮಾಡ್ತಿದ್ದಾಳೆ. ಏನು ಅಷ್ಟಿದೆ? ಏನೋ ಏನೋ ನೀನು ಗೊತ್ತಿರೋ ಹತ್ರ ಮಾಡ್ಬೇಕು. ನೀನು ಬ್ಲಾಗ್ ಮಾಡ್ತೀನಿ ಅಂತ ಗೊತ್ತಾದ್ಮೇಲೆ ನಮ್ಗೆ ನಗು ಬರುತ್ತೆ. ಯಾಕೆ ನಗು ಬರುತ್ತೆ? ಕಾನ್ಷಿಯಸ್ ಆಗ್ತೀವಿ. ಕ್ಯಾಮ್ರಾ ಕಾನ್ಷಿಯಸ್ ಆಗಬೇಡಿ ಬಿಡಿ. ನೀನು ಹೆಂಗೆ ಕಾಣಿಸಿದೆ ಗೊತ್ತಾ? ಮೋನಿಕಾ ಅದೇ ರೆಡ್ ತಾನೇ? ಹಾಂ ಹೌದು. ಒಂದೇ ಸ್ಟೆಪ್ ಹಾಕಿ ನೋಡೋಣ. ಇಷ್ಟೇ ಬರುತ್ತೆ. ನೀನು ಮೋಸ. KFC ಮೋಸದಲ್ಲಿ ಮೋಸ. ಅಲ್ಲ, ಅದು ಸಿಪ್ಪೆ, ಅದ್ರ ಮೇಲೆ ಪೀಲ್ ಇರುತ್ತಲ್ಲ, ಆ ಸ್ಕಿನ್ ತಿಂದ್ಬಿಟ್ರೆ ಏನಾದ್ರು ಟೇಸ್ಟ್ ಇರುತ್ತಾ? ಬರೀ ಚಿಕನ್ ರೈಸ್ ನೀವು ಮಿಸ್ಕೊಂಡಿತ್ತು, ಅದಕ್ಕೆ ಮಾಡಿದೆ ನಾನು. ಇವಾಗಲೇ ರೈಸ್ ಇದು ನಾಳೆ ಬರಬೇಕಾಗಿತ್ತು. ವೆಡ್ನೆಸ್ಡೇ ಆಫರ್ ಇರುತ್ತೆ. ಅಲ್ಲ 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 ಪಪ್ಪ ಫೋನ್ ಎತ್ತೀನಿ ಅಂದ್ಬಿಟ್ಟು ನಿಮಗೆ ಏನು ಇಷ್ಟೇನಾ? ನಾನು ಎಷ್ಟೊಂದು ಬರುತ್ತೆ ಅನ್ಕೊಂಡಿದ್ದೆ. ನಾನು ದೊಡ್ಡ ಬಕೆಟಲ್ಲಿ ಕೊಡ್ತಾರೆ ಅನ್ಕೊಂಡಿದ್ದೆ. 1,10,200 ಗಮ್ ಅಂತ ಇದಾದ್ರೆ ನಾನು ದೊಡ್ಡ ಬಕೆಟಲ್ಲಿ ಕೊಡ್ತೀನಿ. ದಟ್ ಇಸ್ ಮೈ ಪೀಸ್. ಕೀಪ್ ಸಮಥಿಂಗ್ ಟಿಶ್ಯೂ ಕೊಡಿ ನಮಗೆ. ಬಾಯ್ ಕೊಡಿ. ತಲೆ ಸೊ ಗೈಸ್ ತಿಂದಿದ್ದೆಲ್ಲ ಆಯ್ತು. ಇವಾಗ ವಿಂಡೋ ಶಾಪಿಂಗ್. ಯಾಕೆ ವಾಶ್ರೂಮ್ ಅಂತ ಹೇಳ್ತಾ? ಮತ್ತೆ ಕಾಲೆಲ್ಲ ನೋವು ಬಂದ್ಬಿಟ್ಟೈತ್ಲೆ. ನ್ಯೂಸ್ ಹಾಕೊಂಡು ತುಂಬ ದಿನಗಳ ನಂತರ ನಾನು ನಡೀತಾ ಇರೋದು ಇಷ್ಟೊಂದು. ಗೈಸ್ ಚೆನ್ನಾಗಿದೆ. ನನಗೆ ಈ ಥರ ಬ್ಯಾಗ್ ಇಷ್ಟ. ಸರಿ ಮಾಡ್ತೀನಿ ಬಿಡೆ. ಗೈಸ್ ಇದು ನನ್ನ ಫೇವ್ರೆಟ್ ಬ್ರ್ಯಾಂಡ್. ಇದು ನನಗೆಲ್ಲ ಬ್ರ್ಯಾಂಡ್ಸು ಫೇವ್ರೆಟ್. ಗೆಸ್ ಎಷ್ಟಿದೆ ಪ್ರೈಸು? 10,000 ಇದೆ. ಇದು ದೊಡ್ಡ, ಅದು ಚಿಕ್ಕದು, ಇದು ದೊಡ್ಡದು. ಅದೇ ಚಿಕ್ಕದೇ 10,000 ಅಂದರೆ ಇದೆಷ್ಟು ಇರಬೇಡ. ಇನ್ನೂ ಚಿಕ್ಕದು 12,000. ಎಲ್ಲ ಇದ್ರ ಪ್ರೈಸೇ ಹಾಕಿಲ್ಲಲ್ಲ ಇದು. ನಂಗೆ ಈ ಥರ ಬ್ಯಾಗ್ ಇಷ್ಟ, ಶೋಲ್ಡರ್ ಬ್ಯಾಗ್ಸ್. 15,000 ಗೈಸ್ ಈ ಬ್ಯಾಗು. ಗೆಸ್ಟ್ ಮದುವೆಗೆ ಸರಿದಲ್ಲ. ಶಾಪಿಂಗ್ ಅಂದರೆ ವಿಂಡೋ ಶಾಪಿಂಗ್ ನೋಡೋಕ್ಕೂ ಆಸೆ ಅಲ್ಲ. ಇದು ನೋಡಿ ಚೆನ್ನಾಗಿದೆ. ಇದೇನು ಚೆನ್ನಾಗಿದೆ? ಚೆನ್ನಾಗಿದೆ ಅಂತ ಲಿಪ್ ಶೇಪ್ ಚೆನ್ನಾಗಿದೆ. ಅದನ್ನ ಜೋಡಿಸು, ಬಿದ್ದೋಯ್ತು. ಶೇಪ್ ಬಿಟ್ಟಲ್ಲಿ ಏನಿಲ್ಲ ನೋಡಿ. ಇದು ಮದುವೆಗೆ ಚೆನ್ನಾಗಿರುತ್ತೆ. ಇದನ್ನ ಜಯನಗರ ಕೊಡ್ತೀನಿ ಬಾ ನಿಂಗೆ 200 ರೂಪೀಸ್ಗೆ. ನಾನು ಪುಚ್ಚ ನಾನು ಅಲ್ಲಿ ಕಾಣಿಸ್ತೀನಿ ನೋಡಿ. ಏನು ಅದಕ್ಕೆ ಕಷ್ಟ. ಇದೇನು ಪೆಟ್ಟಿಗೆ ಚೆನ್ನಾಗೇ ಇಲ್ಲ.
ಶಲ್ ಐ ಟೆಲ್ ಯು ಸಮಥಿಂಗ್, ಹಳೆ ಕಾಲದ್ರಲ್ಲಿ ಟೂತ್ ಬ್ರಷು ತಾನೇ, ಮಾತ್ರೆಗಳು ಇಂಥದ್ರಲ್ಲೇ ಹಾಕ್ಕೊಡ್ತಿದ್ವಿ. ನಮ್ಮ ನವ್ಯಾಗ ಏನಾಗೈತೋ ಗೊತ್ತಿಲ್ಲ, ಎಲ್ಲ ಹಳೆ ಕಾಲದ ಪ್ರಾಡಕ್ಟ್ಸ್ ಎತ್ತವಳೆ. ಮತ್ತೆ ಒಳ್ಳೆ ಮಾರ್ಬಲ್ ತರ ಐತೆ, ಪ್ಲಾಸ್ಟಿಕ್ ಅಂತ ಶೈನಿಂಗ್ ಬೇಸಿದು ಏನು 2K ಏನೋ ಅಂತ ಜಾಗ ಥರ ಇದೆ. ಗೈಸ್ ಒಂದು ಆ್ಯಲನ್ ಸೋಲಿ ಬ್ಯಾಗ್ ಇಸ್ಕೊಂಡೆ ಗೈಸ್. ತಾನೇ ಹರ್ಷಿ ತಾನೇ ನಾನು ಬ್ಯಾಗ್ ಆರ್ಡರ್ ಮಾಡಿದ್ದೆ, ಬಂತ ಅದು? ವೈ ಯಾವ ಹ್ಯಾಂಡ್ ಬ್ಯಾಗು ಚೆನ್ನಾಗಿಲ್ಲ ಗೈಸ್, ಆದರೆ ಆ್ಯಲನ್ ಸೋಲಿ ಜೊತೆ ಸ್ವಲ್ಪ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ. ಈ ಬ್ಯಾಗ್ ಚೆನ್ನಾಗಿದೆ, ಕಂಪಾರ್ಟ್ಮೆಂಟ್ಸ್ ಎಲ್ಲ ಕಾಲೇಜ್ಗೆ ಹಾಕೊಂಡು ಹೋಗ್ಬೋದು. ಈ ಗ್ರೀನ್ ಕಲರ್ ಒನ್, ಅದಕ್ಕೆ 4000 ಅಂತ, ಚೂರು ಚೆನ್ನಾಗಿದೆ ಕಲರ್. ಅಶಿತಾ ಒಂದು ಕ್ಲಚ್ ತಗೊತಾಳೆ ಅಂತ ಗೈಸ್. ವ್ಯಾನಸ್ ಇಂದ ಇದು ಈ ಸಗದಾಗಿದೆ ಬ್ಯಾಗು. ಲಗೇಜ್ಗೆ ಹಿಂಗೆ ಸಿಕ್ಸ್ಕೊಳಕ್ಕೆ ಬಕೆಟ್ ಬ್ಯಾಗ್ ಚೆನ್ನಾಗಿರುತ್ತೆ. ಅರ್ಷಿ ಚೆನ್ನಾಗಿರಲ್ಲ, ಹೇಳು ನೈಸ್. ನೀನೊಂದ್ಸತಿ ಯಾಕೆ ತೋರಿಸ್ತಾ? ಹುಷಾರು ಬಿದ್ದೋಗ್ತೀಯಾ, ಹಾಕೋ ಅರ್ಷಿತಾ ಅದೊಂದು ಬ್ಯಾಗು. ಬೈ ಆಸೆ ಆಗ್ಬಿಡ್ತೈತೆ. ಇವಳಿಗೆ ನಾಸ ಆಗ್ತಲ್ವಾ? ವಿಲ್ ಬೈ ನಾರ್ ಓನ್ ಮನಿ. ಅಲ್ಲೋಗೋಣ ನಡಿ. ದೇರ್ ಆ ಥರ ಒಂದು ಬ್ಯಾಗ್ ಇಸ್ಕೊಳ್ಬೇಕು ಗೈಸ್. ಅದ್ರ ಇಸ್ಕೊಂತಿದ್ದಾರೆ, ನನಗೇನು ಗೊತ್ತಾ, ಅದ್ರಲ್ಲಿ ಇಸ್ಕೊಂಡ್ರೆ ಜಾಸ್ತಿ ಬುಕ್ ಇಟ್ಕೊಳಕ್ಕಾಗಲ್ಲ, ಟಿಫನ್ ಬಾಕ್ಸ್ ಇಟ್ಕೊಳಕ್ಕಾಗಲ್ಲ, ಕೈ ನೋವು ಬರುತ್ತೆ. ಒಂದೇ ಕಡೆ ಹಾಕೊಂಡು ಶೋಲ್ಡರ್ ಪೇನ್ ಬಂದ್ಬೇಕು. ಹೌದು. ಬರೀ ಸ್ಯಾಟರ್ಡೇ ಹೊತ್ತು ಹಾಕೋಬೋದು, ಕ್ಲಾಸ್ ಕಮ್ಮಿ ಇರ್ಬೇಕಾದ್ರೆ. ಲಗೇಜ್ ಬ್ಯಾಗ್ ಥರ ಐತೆ. ಯಾವುದು? ಆ ಗೆಸ್ ಬ್ಯಾಗ್ ಚೆನ್ನಾಗಿದೆ. ಅವ್ರಿಗೆ ಅಪ್ಪ ಗೊತ್ತಾಗ್ಬಿಡ್ತು ನಮ್ದು ವಿಂಡೋ ಶಾಪಿಂಗ್ ಅಂತ, ಅದಕ್ಕೆ ಪ್ರೈಸ್ ಹೇಳಕ್ ಬಂದಿಲ್ಲ. ಸತಿ ಹೋಗಿದ ತಕ್ಷಣ ಮ್ಯಾಮ್ ಒಂದ್ ತಗೊಂಡ್ರೆ ಒಂದ್ ಫ್ರೀ ಮ್ಯಾಮ್ ಅಂತ ಅಂದ್ರು, ಒಂದ್ ತಗೊಂಡ್ರೆ ಒಂದ್ ಫ್ರೀ ಮ್ಯಾಮ್ ಅಂದ್ರು. ಆಮೇಲೆ ಇವರು ಪಕ್ಕ ಸ್ಟೂಡೆಂಟ್ಸ್ ವಿಂಡೋ ಶಾಪಿಂಗ್ ಮಾಡಕ್ ಬಂದ್ರೆ ಅಂದ್ಬಿಟ್ಟು ಅಯ್ಯಪ್ಪ ಬಿಟ್ಬಿಟ್ಟು ಅವ್ನ ಪಾಡಿಗೆ ಅವ್ನು ನೋಡ್ಕೊಳ್ಳಿ ಅಂದ್ಬಿಟ್ಟು. ನೀನ್ ಫೋಕಸ್ ಆಗ್ತಾರೆ ಹೋಗು. ಎಕ್ಸ್ಟೆನ್ಷನ್ ಮಾಡಿಸ್ಕೊಳಕ್ಕೆ ಬಾಯ್ ನೋಡಿದ್ವಿ, ಅಷ್ಟಾಗಿ ಹೇಳ್ತಿದ್ದೆ ನಾವ್ ಯಾವ್ದಾದ್ರು ಒಂದ್ಸಲ ಮಾಡ್ಸೋಣ ಅಂತ. ಗ್ರಾಜುಯೇಷನ್ಗೆ ಮಾಡ್ಸೋಣ. ಯಾವಾಗ ಮಾಡ್ಸೋಣ? ಗ್ರಾಜುಯೇಷನ್ಗೆ ಮಾಡ್ಸೋಣ. 2K ಅಂತೆ, ಸಿಂಪಲ್ ಎಕ್ಸ್ಟೆನ್ಷನ್. ಅದನ್ನ ರಿಮೂವ್ ಮಾಡ್ಸಕ್ಕೂ ಏನಿಲ್ಲ, ಸ್ವಲ್ಪ ದಿವಸ ಆದ್ಮೇಲೆ ಆದಷ್ಟು ಅದೇ ಬಿದ್ದೋಗ್ಬಿಡುತ್ತೆ. ಜೆಲ್ ಪೇಂಟ್ ಎಲ್ಲ ಬರಲ್ಲ. ನೀನು ಅಕ್ರಲಿಕ್ ಮಾಡಿಸ್ಕೋಬಾರ್ದು, ಓನ್ಲಿ ಎಕ್ಸ್ಟೆನ್ಷನ್ ವಿತ್ ಜೆಲ್ ಪಾಲಿಶ್ ಹಾಕಿಸ್ಕೋಬೇಕಷ್ಟೇ. ಅದೇನೋ ಹಿಂಗೆ ಆಗ್ತಾರಲ್ಲ ಮೇಲ್ಗಡೆ ಸಮಥಿಂಗ್ ಜೆಲ್ ಐ ಡೋಂಟ್ ವಾಟ್ಸ್ ದಟ್, ಅದು ಹಾಕ್ಸ್ಕೊಂಡ್ರೆ ನಾವೇ ಹೋಗಿ ರಿಮೂವ್ ಮಾಡಿಸ್ಕೋಬೇಕು. ಓಕೆ ಬಡ್ರಿ ಹೋಗೋಣ. ನೀನು ಯಾವಾಗ ಹಾಕ್ಸ್ಕೊಂತ ಹರ್ಷಿತಾ? ನಾನು ಹರ್ಷಿತಾ ಮಾಡ್ತೀವಿ. ನಿಮ್ಮ ಫಸ್ಟ್ ನಿಮ್ದೆಲ್ಲ ಆ ಥರ ಹೇಳೋರೆ ಫಸ್ಟ್ ಮದುವೆ ಆಗೋದು. ಬಾಯಿಗೆ ನವ್ಯ ಪ್ಲೀಸ್. ನೀವು ವಾಶ್ರೂಮ್ ತಾನೇ ಹೋಗ್ಬೇಕಂತ ಮೇಲೆ ಕರ್ಕೊಂಡ್ ಬಂದಿದ್ದು ನನ್ನ. ಬನ್ರಿ ಹೋಗೋಣ ವಾಶ್ರೂಮ್. ಮೇಲೆ ಹೋಗಿ ಕರ್ಕೊಂಡ್ ಬರ್ತೀವಿ, ವಾಶ್ರೂಮ್ ಹೋದ್ರೆ ವಾಪಸ್ ಬರ್ತೀವಿ. ಎಷ್ಟ ಕ್ಲಿಪ್ ನೋಡು ಮೇಲ್ಗಡೆ. ನಾಳೆಯಿಂದ ಬೇಗ ಎದ್ದೊಳ್ಬೇಕು ಗೈಸ್, ಅದೇ ಬೇಜಾರು. ಎಷ್ಟು 6 ಗಂಟೆಗೆ ಎದ್ಬಿಟ್ಟು 6 ಗಂಟೆಗೆ ಎದ್ದೊಳ್ಬೇಕು ಕರೆಕ್ಟಾಗಿ ರೆಡಿ ಆಗ್ಬೇಕಂದ್ರೆ. ಅಯ್ಯೋ ಇಷ್ಟು ದಿವಸ 11 ಗಂಟೆ 10 ಗಂಟೆ ತನಕ ಮಲ್ಕೊತಾ ಇದ್ದೆ. ಸಡನ್ ಆಗಿ ಎದ್ದೊಳಕ್ಕಾಗಲ್ಲ ತಾನೇ, ಅದು ರುಟೀನ್ ಹೋಗ್ಬಿಟ್ಟಿರುತ್ತೆ. ಶಟ್ ಅಪ್. 5 ಗಂಟೆ ತನಕ ಹೇಳ್ತಿದ್ದೆ ಗೈಸ್. ಯಾರ್ಯಾರು ಪರ್ಫ್ಯೂಮ್ ಶಾಕ್ ಇದೆ? ನನಗಂತೂ ಇಲ್ಲ. ನಮ್ಮ ಹರ್ಷಿತಾಗಿದೆ ಪರ್ಫ್ಯೂಮ್ ಶಾಕ್. ನಂಗೆ ಪರ್ಫ್ಯೂಮ್ಸ್ ಅಂದ್ರೆ ಆಗಲ್ಲ, ಪರ್ಫ್ಯೂಮ್ಸ್ ಅಂದ್ರೆ ತಲೆನೋವು ಬರೋದು. ಬಟ್ ಒಂದೊಂದು ತುಂಬ ಚೆನ್ನಾಗಿದೆ, ವನಿಲಾ ಫ್ಲೇವರ್ ಸಾಸಿಂದು 30% ಆಫ್ ಅಂತೆ. ಈ ಬ್ರಾಸ್ಲೆಟ್ಗೆ ಸೂಟ್ ಆಗುತ್ತೆ, ನನ್ನ ಬ್ರಾಸ್ಲೆಟ್ಗೆ. ನನ್ನ ಏನು ಮ್ಯಾಕ್ಸ್ ಮಳೆ ಬರ್ತೈತಾ? ಓಯ್ ನಾನು ಬಂದೆ ಅಂತಾನೆ ಎಕ್ಸ್ಲೇಟರ್ ಆನ್ ಮಾಡು. ಓ ನಾವು ಹೋಗ್ತಿದ್ದೀರಿ ಅಂತ ಗೊತ್ತಾಗಿನಾ? ನಾವು ಹೋಗ್ತಿದ್ದೀರಿ ಅಂತ ನಿಂತೋಗಿತ್ತು ಗೈಸ್. ನಾವು ಹಿಂಗೆ ಬಂದ್ವಿ ಅಂದ್ಬಿಟ್ಟು ಅವರೇ ಆನ್ ಮಾಡು.
ನವ್ಯ ನಿಮ್ಗೆ ಯಾವ ಬಸ್ ಸ್ಟಾಪಲ್ಲಿ ಹತ್ಬೇಕಾಗಿರೋದು? ನನಗೆ ಗೊತ್ತಿಲ್ಲ, ಹೋಗು. ಏ ಅವಳು ಯಾವ ಬಸ್ ಸ್ಟಾಪಲ್ಲಿ ಹತ್ಬೇಕಾಗಿರೋದು? ಈ ಕಡೆ ಬಸ್ ಸ್ಟಾಪ್, ಈ ಕಡೆ. ಹೆಂಗ್ ಮಾಡ್ತಾವಳೆ? ಡಬ್ಬ ವಾಶ್ರೂಮ್, ನೀರು ಬರ್ತಾ ಇಲ್ಲ, ಏನಿಲ್ಲ. ನಮ್ಮ ಸ್ಕೂಲ್ ವಾಶ್ರೂಮ್ ಹೆಂಗಿತ್ತು ಗೊತ್ತಾ ನವ್ಯ? ಸಕ್ಕತ್ತಾಗಿತ್ತು. ನಮ್ಮ ಹಾರಿಜಾನ್ ವಾಶ್ರೂಮ್ ಅಷ್ಟು ಚೆನ್ನಾಗಿಲ್ಲ, ಕೃಪಣಿಧಿ ವಾಶ್ರೂಮು ಅಷ್ಟು ಚೆನ್ನಾಗಿರ್ಲಿಲ್ಲ. ನೋಡಿ ಗೈಸ್, ನಮ್ಮ ಅಶ್ವಿತಾ ಅವಳ ಬರ್ಡೇ ಕೊಟ್ಟಿದ್ದ ಡ್ರೆಸ್ ದುಪ್ಪಟ್ಟೆ ಹಾಕೋ ಬಂದಿಲ್ಲ. ದುಪ್ಪಟ್ಟೆ ಹಾಕೋ ಬಂದಿಲ್ಲ, ಅನ್ಕೊಂಡೆ ಸುಮ್ನೆ. ನೋಡಿ ಅಶ್ವಿತಾ ಈ ಕಡೆ ತಿರುಗು, ರೈಟ್ಗೆ. ಕೆನ್ನೆ ಮೇಲೆ ಅದು ಕಲೆ ಪಿಂಪಲ್ಸ್ ಇಲ್ಲ ತಾನೇ ಅವಳಿಗೆ? ಒಂದು ಪಿಂಪಲ್ ಇರಲಿಲ್ಲ ಅವಳ ಮುಖದ ಮೇಲೆ, ಕ್ಲಿಯರ್ ಸ್ಕಿನ್ ಆಗಿತ್ತು. ಅಷ್ಟೇ ಸ್ವಲ್ಪ ಟೈಟ್ ಇದ್ದಂಗೆ ಐತಲ್ಲ ನಿಂಗೆ? ಇಲ್ಲಿ ಯಾವಾಗ ಟೈಟ್ ಇರುತ್ತಲ್ಲ ಅದು ಪರ್ಫೆಕ್ಟ್. ಏನೇನು ಮಾತಾಡ್ತಾಳೆ ಹೇಳು, ವ್ಲಾಗ್ ಮಾಡ್ತೀನಿ ಅಂತ ಗೊತ್ತಿದ್ರು. ಯಾಕೆ ಫ್ಲೋ. ಸೊ ಗೈಸ್, ನಾವು ಕಾಲೇಜಿಂದ ಮನೆಗೆ ಬಂದಾಗ ಮನೇಲಿ ಯಾರೂ ಇರಲಿಲ್ಲ. ಸೊ ನಾವು ಕಾಲ್ ಮಾಡಿ ಕೇಳಿದಾಗ ಡಿಮಾರ್ಟ್ಗೆ ಹೋಗಿದ್ದಾರೆ ಅಂತ ಹೇಳಿದ್ರು. ಸೊ ಹಂಗೆ ನಾನು ಗಾಡಿ ಎತ್ಕೊಂಡು ಡಿಮಾರ್ಟ್ಗೆ ಹೋದೆ. ಅವ್ರು ಆಲ್ರೆಡಿ ಆಫ್ ದ ಶಾಪಿಂಗ್ನ ಮುಗಿಸ್ಬಿಟ್ಟಿದ್ರು. ಇನ್ನೇನು ಮೇಲೆ ಫ್ಲೋರಿಗೆ ಹೋಗಿ ಸುಮ್ಮನೆ ಚೆಕ್ಔಟ್ ಮಾಡಬೇಕಾಗಿತ್ತು, ಅವಾಗ ಹೋದ್ವಿ. ತುಂಬ ಹೊಟ್ಟೆ ಹಸ್ತಿದೆ ಗೈಸ್. 11 ಗಂಟೆಗೆ ತಿಂದಿದ್ದು ನಾನು. ಲಿಫ್ಟ್ ಇದೆಯಾ? ಇಲ್ಲ. ಗೈಸ್ ಫುಲ್ಲು ಸೊಂಟ ನೋಡ್ತಾ ಇದೆ ನಂಗೆ. ಫಸ್ಟ್ ಟೈಮ್ ಶಾಪಿಂಗ್ ಅಂದರೆ ಇಷ್ಟ ಆಗ್ತಿಲ್ಲ, ಮನೆಗೆ ಹೋಗ್ಬಿಡೋಣ ಅನಿಸ್ತಾ ಇದೆ. ಬೆಳಿಗ್ಗೆಯಿಂದ ಏನು ತಿಂದಿಲ್ವಲ್ಲ ಅದಕ್ಕೆ. ಸೊ ಗೈಸ್, ಮನೆಗೆ ಶಾಪಿಂಗ್ ಎಲ್ಲ ಆಯಿತು. ಇನ್ನೇನು, ನಮ್ಮಪ್ಪ ಕಾರ್ ತಗೊಂಡೋಗಿರ್ಲಿಲ್ಲ, ಇಲ್ಲಾಂದರೆ ಕಾರಲ್ಲೇ ಎಲ್ಲ ಒಂದ್ಸತಿ ಹಾಕೋ ಬರ್ಬೋದಾಗಿತ್ತು. ಗಾಡಿಯಲ್ಲಿ ಹೋಗಿದ್ರು, ನಾನಿಲ್ಲ ಅನ್ಕೊಂಡು ಇಬ್ಬರೇನೆ. ಅದಕ್ಕೆ ನಾನು ಒಂದು ಗಾಡಿ ತೊಗೊಂಡು ನಾನು ಸ್ವಲ್ಪ ತೊಗೊಬಂದೆ. ಅವರು ಗಾಡೀಲಿ ಬರ್ತಾ ಇದ್ದಾರೆ, ಅವ್ರ ಗಾಡಿಯಲ್ಲಿ. ಸೊ ನಾನು ಇಷ್ಟು ಎತ್ಕೊಬಂದೆ. ನಮ್ಮಪ್ಪನ ಇಟ್ಬಿಟ್ಟು ಹೋದ್ರು. ಮತ್ತೆ ಇನ್ನು ಈ ಥರದ್ದು ಇನ್ನೊಂದು ಮೂಟೆ ಇದೆ. ನಾನು ಏನೂ ತೊಗೊಂಡಿಲ್ಲ ಗೈಸ್. ನನಗೆ ಹೊಟ್ಟೆ ಹಸ್ದಿದ್ದರಿಂದ ನಂಗೆ ತಲೆ ಓಡಿಲ್ಲ. ನನಗೆ ಏನು ತೊಗೋಬೇಕು, ಫೇಸ್ ವಾಶ್ ತೊಗೋಬೇಕು, ಸನ್ಸ್ಕ್ರೀನ್ ತೊಗೋಬೇಕಂತ ಏನೋ ಅಂದ್ಕೊಂಡಿದ್ದೆ, ಇಲ್ಲ ಮರ್ತೋದೆ ನಾನು. ನಂಗೆ ಮನೆಗೆ ಬಂದ ಸಾಕಾಗಿತ್ತು. ಫುಲ್ ಬ್ಯಾಕ್ ಎಲ್ಲ ಪೇನ್ ಆಗ್ತಿದೆ. ಬಸ್ಸಲ್ಲೂ ನಿಂತ್ಕೊಂಡು ಬಂದು ಇವಾಗೂ ಅಲ್ಲಿ ನಿಂತ್ಕೊಂಡಿದ್ದಕ್ಕೆ. ಆ್ಯಂಡ್ ಊಟ ಬೇರೆ ತಿಂದಿಲ್ಲ, ಅದು ಬೇರೆ ಮಾಡಬೇಕು. ಸೊ ಗೈಸ್, ಇನ್ನೇನು ಶ್ರಾವಣ ಸ್ಟಾರ್ಟ್ ಆಗ್ತಿದೆ ಅಂದ್ಬಿಟ್ಟು ನಾನು ಚಿಕನ್ ಫ್ರೈ ತಿನ್ನೋಣ ಅಂದ್ಬಿಟ್ಟು ನಮ್ಮಮ್ಮಗೆ ಹೇಳಿದೆ. ಸೊ ಅದಕ್ಕೆ ಏನೇನು ಬೇಕೋ ಕಟ್ ಮಾಡಿಕೊಡು ಅಂದರು. ಕಟ್ ಮಾಡಿಕೊಟ್ಟೆ ನಾನು. ನನಗೆ ಅದೇನೋ ಗೊತ್ತಿಲ್ಲ, ಆನಿಯನ್ಸ್ ಕಟ್ ಮಾಡೋದಂದ್ರೆ ತುಂಬ ಇಷ್ಟ. ಅದು ಯಾಕಂತ ಗೊತ್ತಿಲ್ಲ, ಅರೆ ಆನಿಯನ್ ಮಾತ್ರ ನಂಗೆ ಕಟ್ ಮಾಡೋದಕ್ಕೆ ಇಷ್ಟ. ಟೊಮ್ಯಾಟೊ ಬೇರೆ ಯಾವ ತರಕಾರಿನೂ ಇಷ್ಟ ಆಗಲ್ಲ, ಓನ್ಲಿ ಆನಿಯನ್. ಆ್ಯಂಡ್ ಚಿಕನ್ ಫ್ರೈ ರೆಡಿ ಆಗಿತ್ತು ಗೈಸ್. ಆ್ಯಂಡ್ ನನಗೆ ಚಿಕನ್ ಸಾರ್ಗಿಂತ ಚಿಕನ್ ಫ್ರೈ ಅಂದರೆ ಸಖತ್ ಇಷ್ಟ. ಯಾಕಂದರೆ ಅದು ಚಪಾತಿ ಅಥವಾ ಪರೋಟ ಅಥವಾ ಅನ್ನ ಎಲ್ಲದಕ್ಕೂ ಸೆಟ್ ಆಗುತ್ತೆ.